ಜಂಟಿ ಆಶ್ರಯದಲ್ಲಿ ಈ ಒಂದು ಸಭೆಯನ್ನು ಕರೆದಿರುವಂಥದ್ದು. ಗಂಗಾಧರ್ ಅವರಿದ್ದಾರೆ, ಸಹ್ಯಾದ್ರಿ ರಂಗತರಂಗದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಚಂದ್ರಯ್ಯನವರಿದ್ದಾರೆ, ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ಜಗದೀಶ್ ನಾಯ್ಕ ಅವರು ಕೂಡ ನಮ್ಮ ಜೊತೆಗೆ ತಮಗೆ ಪರಿಚಯ ಮಾಡಿಕೊಡ್ತಾ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ಈ ಒಂದು ಗೋಷ್ಠಿಯ ಮುಖ್ಯ ಉದ್ದೇಶ ನಾಟಕವನ್ನು ನಾವು ಶಿವಮೊಗ್ಗದ ಜನತೆಗೆ ಸಹ್ಯಾದ್ರಿ ರಂಗತರಂಗದಿಂದ ನೀಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಈ ಒಂದು ಕೆಲಸಕ್ಕೆ ರೈತ ಸಂಘ ಮತ್ತು ಹಸಿರು ಸೇನೆ ಕೈ ಜೋಡಿಸಿದೆ. ಈ ನಾಟಕವನ್ನು 9ನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ. ಇದು ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಒಂದು ಜೀವನಯಾನ ಅಂತಲೂ ಕೂಡ ಹೇಳಬಹುದು. ಅವರು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಚಳುವಳಿ ಹೋರಾಟಗಳನ್ನು ಮಾಡಿದ್ದು, ಒಂದು ಬಹುದೊಡ್ಡ ಆಸ್ತಿ ಹೋರಾಟ ಅಂತಕ್ಕಂಥ ಒಂದು ವಿಚಾರಕ್ಕೆ ಬಂದರೆ ಅವರ ಕೆಲಸ ಬಹಳ ದೊಡ್ಡ ಕೆಲಸ ಆಗಿದೆ. ಅಂತಹ ಹೋರಾಟಗಳನ್ನು, ಅವರ ಜೀವನವನ್ನು, ಅವರ ನೇರ ದಿಟ್ಟ ನಡೆನುಡಿಗಳನ್ನು ನಾವು ರಂಗದ ಮೇಲೆ ತರ್ತಾ ಇದ್ದೇವೆ. ಡಾಕ್ಟರ್ H.S. ನಾಗಭೂಷಣರವರು ನಂಜುಂಡಸ್ವಾಮಿಯವರ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಡೇಟು 9ನೇ ತಾರೀಕು, ಜಾಗ ಕುವೆಂಪು ರಂಗಮಂದಿರ, ಸಮಯ ಸಂಜೆ 6:30. ಯಾವುದೇ ಸಭಾ ಕಾರ್ಯಕ್ರಮಗಳಿಲ್ಲದೇ ಸಾಂಕೇತಿಕವಾಗಿ ಒಂದು ಉದ್ಘಾಟನೆಯನ್ನು ಮಾಡ್ತೀವಿ. ತಾವೆಲ್ಲರೂ ದಯವಿಟ್ಟು ಬರಬೇಕು ಅಂತೇಳಿ ವಿನಂತಿ ಮತ್ತೊಮ್ಮೆ ಮಾಡಿಕೊಡ್ತಾ, ನಾಟಕದ ಅವಧಿ 1 ಗಂಟೆ 30 ನಿಮಿಷ ಅಷ್ಟೇ. ದಯವಿಟ್ಟು ಬನ್ನಿ. ವಿಶ್ವಮೆಗಾ ನಮ್ಮ ನಾಟಕಕ್ಕೆ ಬರೋಣ. ಇದು ನಡೆದಿರುವ ಘಟನೆಗಳನ್ನು ಸಾಹಿತ್ಯ ರೂಪದಲ್ಲಿ, ನಾಟಕ ರೂಪದಲ್ಲಿ ಸಂಯೋಜನೆ ಮಾಡಿರ್ತಕ್ಕಂಥ ದೃಶ್ಯಗಳು. ಇದ್ಯಾವುದು ಕಾಲ್ಪನಿಕವಾದದ್ದಲ್ಲ. ನಮ್ಮ ಚಳುವಳಿಯ ಉದ್ದಕ್ಕೆ ಬಹಳ ಮುಖ್ಯವಾದಂತಹ ಘಟನೆಗಳನ್ನೇ ಆಯ್ಕೆ ಮಾಡಿ ಅದರಲ್ಲಿ ಬರ್ತಕ್ಕಂಥ ನಂಜುಂಡಸ್ವಾಮಿಯವರ ಸಂಭಾಷಣೆ, ನಂಜುಂಡಸ್ವಾಮಿಯವರು ಅದಕ್ಕೆ ಕೊಡ್ತಿರ್ತಕ್ಕಂಥ ತಾತ್ವಿಕ ತಳಹದಿ ಮತ್ತು ಅದಕ್ಕಿಂತ ಸಾಮಾಜಿಕ ಬದ್ಧತೆ, ಇವುಗಳನ್ನು ಬಿತ್ತರಿಸುವಂಥ ಗುಣ ಇರ್ತಕ್ಕಂಥ ಮತ್ತು ಗುರಿ ಇರ್ತಕ್ಕಂಥ ನಾಟಕ ಅದು. ಅಂಥ ನಾಟಕವನ್ನು ಆಲೆ ಒಂದು ಸಾರಿ ನಾವು ಬೆಂಗಳೂರಿನ ತಂಡದಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಚಂದ್ರೇಗೌಡರ ನೇತೃತ್ವದಲ್ಲಿ ನಾವು ಆಚರಿಸಿದ್ವಿ. ಭಾಳ ಅದ್ಭುತವಾದಂಥ ಬೆಂಬಲ, ಗ್ರಾಮೀಣ ಜನರು ಬಂದು ಭಾಳ ಸಂತೋಷಪಟ್ಟರು. ಆದರೆ ನಗರದಲ್ಲಿ ಬಹಳ ಜನ ನನಗೆ ಒಡನಾಟ ಜಾಸ್ತಿ ಇರೋದ್ರಿಂದ ಗೆಳೆಯರು ತುಂಬ ಪ್ರಶ್ನೆ ಮಾಡಿದ್ರು, ಏನು ರೈತರಿಗೆ ಮಾತ್ರ ನಾಟಕ ನೋಡಿಸಿದ್ರಿ, ನಮಗಿಲ್ವಾ ಅನ್ನೋ ಭಾವನೆ ಇತ್ತು. ಆಗ ನಮ್ಮ ಸಹ್ಯಾದ್ರಿ ರಂಗತರಂಗ ಕಾಂತೇಶ್ ಕದ್ರಮಂಡಲ್ಗಿ ಅವರು ಮತ್ತು ನಮ್ಮ ನಾಗಭೂಷಣ್ ಅವರ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಸರ್, ನಾವೇ ಕಲಿತು ಆಡೋಣ ಅಂದರು. ಅವರೇ ಪ್ರಾಕ್ಟೀಸ್ ಮಾಡಿದ್ದಾರೆ, ಅವ್ರದ್ದೇ ತಂಡ ಇದೆ, ಭಾಳ ಅದ್ಭುತವಾಗಿದೆ. ಮೊನ್ನೆ ದಿವಸ ನಾನು ಸಂಪೂರ್ಣ ಅವರ ನಾಟಕದ ರಿಹರ್ಸಲನ್ನು ನೋಡಿದೆ, ಭಾಳ ಚೆನ್ನಾಗಿ ಬಂದಿದೆ. ಅಲ್ಲಿ ನಂಜುಂಡಸ್ವಾಮಿಯವರು ಸರ್ಕಾರವನ್ನು ಕುರಿತು ಮಾತಾಡ್ತಿದ್ದು, ನಂಜುಂಡಸ್ವಾಮಿಯವರು ಸಮಾಜವನ್ನು ಕುರಿತು ಮಾತಾಡ್ತಿದ್ದು, ನಂಜುಂಡಸ್ವಾಮಿಯವರು ಆಡಳಿತದ ಸಿಬ್ಬಂದಿ ಬಗ್ಗೆ ಕುರಿತು ಮಾತಾಡ್ತಕ್ಕಂಥ ಅನೇಕ ಘಟನೆಗಳು ಅಲ್ಲಿ ಬರುತ್ತೆ. ಅದು ನಡೆದಿದ್ದೆಲ್ಲ ಶಿವಮೊಗ್ಗದಲ್ಲೇ. ಡೈರೆಕ್ಟ್ ಆ್ಯಕ್ಷನ್ ಅಂತ ಶುರು ಮಾಡಿದ್ದೇ ಶಿವಮೊಗ್ಗದಲ್ಲಿ. ಅದು ನಾನು ನಾಟಕ ಬಂದಾಗ ಹೇಳ್ತೀನಿ, ಯಾಕೆಂದ್ರೆ ನಿಮಗೆ ಸಮಯ ಅಲ್ಲಿ ಬೇರೆಯವ್ರು ಕಾಯ್ತಾ ಇರ್ತಾರೆ. ಮತ್ತು ಹಾಗೆಯೇ ಸಮಾಜಕ್ಕೊಂದು ಸಂದೇಶವನ್ನು ಕೊಡ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಮಾಡೋಣ. ಅದರಲ್ಲಿ ವಿಶೇಷವಾಗಿ ನಗರದ ಎಲ್ಲ ವಿದ್ಯಾವಂತ ವರ್ಗ ಬಂದು ಈ ನಾಟಕವನ್ನು ನೋಡಬೇಕು ಅಂಥೇಳಿ ನಾನು ನಿಮ್ಮ ಮೂಲಕ ನಗರದ ಜನರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ.